ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ಪಂಚರಾಜ್ಯ ಚುನಾವಣೆಗಳಲ್ಲಿ ಬಹಳಷ್ಟು ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿ ಅವರ ನೇತೃತ್ವ, ರಾಷ್ಟ್ರೀಯ ಅಧ್ಯಕ್ಷರಂತ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಜಿ ಅವರು ಇವತ್ತು ಪಂಚರಾಜ್ಯ ಚುನಾವಣೆ ಇವತ್ತು ಎಲ್ಲರೂ ಕೂಡ ರಿಸಲ್ಟ್ ನೋಡ್ತಾ ಇದ್ದೀವಿ. ಇಲ್ಲಿ ಕಲಬುರಗಿಯಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವರು ಎಲ್ಲರಿಗೆ ಕಾಲ್ ಮಾಡಿ ಇವತ್ತು ವಿಜಯೋತ್ಸವ ಆಚರಣೆ ಕೂಡ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಪಕ್ಷ ಹಿರಿಯ ಮುಖಂಡರಲ್ಲಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ವೆಸ್ಟ್ ಬಂಗಾಳದಲ್ಲಿ ಇವತ್ತು ಐತಿಹಾಸಿಕ ಚುನಾವಣೆ ಅಂತಂದ್ರೆ ಇವತ್ತಿನ ದಿನ ನಾವು ಇಡೀ ದೇಶದಲ್ಲೇ ಇವತ್ತು ವೆಸ್ಟ್ ಬಂಗಾಳ ಕಡೆ ಜನ ನೋಡ್ತಕ್ಕಂಥ ಇವತ್ತೊಂದು ದಿನ ಇತ್ತು. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಕನಸು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಕನಸಾಗಿದೆ ಅಂತಕ್ಕಂಥ ಮುಖಾಂತರ ಹೇಳಬೇಕಾಗಿದೆ. 200 ಸೀಟ್ಗಿಂತ ಹೆಚ್ಚಿನ ಸೀಟಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ವೆಸ್ಟ್ ಬಂಗಾಳ ಗೆದ್ದು ಇವತ್ತು ಸರ್ಕಾರ ಕೂಡ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಇದ್ದೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಕೂಡ ನಾವು ಇವತ್ತು ಗೆದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಜಿ ಅವರಿಗೆ ಮತ್ತು ರಾಜ್ಯ ಅಧ್ಯಕ್ಷರಾದ ವಿಜಯಣ್ಣವರಿಗೆ ಕೂಡ ನಾವು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಮನೆಗೆ ಕಳಿಸಿರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಸಾಧಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸುಮಾರು 200ಕ್ಕಿಂತ ಹೆಚ್ಚು ಸೀಟು ಬರ್ತಾ ಇರತಕ್ಕಂಥ ನಿರೀಕ್ಷೆ ಇದೆ. ಎಷ್ಟೆಷ್ಟೋ ಗುಂಡಾಗಿರಿ ಮಾಡಿ ಬಾಂಗ್ಲಾ ನುಸುಳುಕೋರರನ್ನು ಭಾರತದಲ್ಲಿ ಸೇರಿಸಿ ಅವರಿಗೆ ವೋಟ್ ಬ್ಯಾಂಕು, ಆಧಾರ್ ಕಾರ್ಡ್ ಎಲ್ಲವನ್ನು ಮಾಡಿಕೊಟ್ಟು ಬೋಗಸ್ ವೋಟ್ಗಳ ಮುಖಾಂತರ ಇಲ್ಲಿವರೆಗೆ ಗೆಲ್ತಿರ್ತಕ್ಕಂಥ ಮಮತಾ ದೀದಿಗೆ ಇವತ್ತಿನ ದಿನ SIR ಮಾಡಿ ಮತ ಶುದ್ಧೀಕರಣ ಮಾಡಿ ಹೊರಗಿನ ದೇಶದವರಿಗೆ ಮತವನ್ನು ನಿರಾಕರಣೆ ಮಾಡಿ ನಿಜವಾದ ಭಾರತೀಯರಿಗೆ ಮಾತ್ರ ವೋಟ್ ಕೊಟ್ಟಕರ ನಿಜವಾದ ಭಾರತೀಯರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನೇತೃತ್ವದ ಹಾಗೆ ಐತಿಹಾಸಿಕ ಜಯವನ್ನು ನಮ್ಮ BJP ಸರ್ಕಾರ ಸಾಧಿಸಿದೆ. ಅದೇ ರೀತಿ ಆಸಾಮದಲ್ಲಿ ಕೂಡ 126 ಸೀಟ್ಗಳಲ್ಲಿ ಒಂದು 100 ಸೀಟ್ಗಿಂತ ಹೆಚ್ಚಿಗೆ ಅಲ್ಲಿ ಆಸಾಮದಲ್ಲಿ ಬರ್ತಾ ಇದ್ದೇವೆ. ಹಾಗೆ ಪುಲ್ಕೆ ಇವತ್ತಿನ ದಿನ 2ನೇ ಸ್ಥಾನ 3ನೇ ಸ್ಥಾನದಾಗ ಹೋಗ್ಯದ. ಅಲ್ಲಿ TVK ಬಂದದ, ಆದರೆ ANDMK ಬರ್ತಾ ಇಲ್ಲ ಅಂದಿದ್ರು. ಅಲ್ಲಿ ಕೂಡ ನಾವು ಅಭೂತಪೂರ್ವ ಆಗಿರ್ತಕ್ಕಂಥ 67 ಸೀಟ್ಗಳನ್ನು ಗೆದ್ದೀವಿ. ಇನ್ನೂ ನಡೀತಾ ಇದೆ, ಇನ್ನೂ ಹೆಚ್ಚಿಗೆ ಗೆಲ್ತಕ್ಕಂಥ ವಾತಾವರಣ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಸಂಭ್ರಮ ಆಚರಣೆ ಸಲುವಾಗಿ ಒಂದು ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ. ಇವತ್ತು ಇತ್ತೀಚೆಗೆ ನಡೆದಂತ ಚುನಾವಣೆ, ನಮ್ಮ 10 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಅಭೂತಪೂರ್ವವಾದಂತ ಜಯವನ್ನ ಸಾಧಿಸಿದಂತ ಸಂದರ್ಭದಲ್ಲಿ ಸಂಭ್ರಮೋತ್ಸವನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ.